ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಂ ಕಾಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸಮಸ್ತ ಕರ್ನಾಟಕ ಟಿ ವಿ ವೀಕ್ಷಕರೆಲ್ಲರಿಗೂ 2025ನೇ ಇಸವಿಯ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರ ಕುತೂಹಲ ನಮ್ಮ ರಾಶಿಗೆ ಹೇಗಿರುತ್ತೆ ಈ ವರ್ಷ. ಉಳಿತಾ ಕೆಡುಕು ಅನ್ನೋದಿಲ್ಲ, ಉಳಿತಾ ಅಥವಾ ಏನೂ ಆಗೋದಿಲ್ವಾ, ಹೀಗೇ ಹೋಗುತ್ತಾ. ಕೆಡುಕಾಗೋದು ನಾವು ಮಾಡಿದ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆ, ಅದು ಹಾಗಾಗುತ್ತೆ. ಏನು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೆಯದನ್ನೇ ಬಯಸುವ. 2025 ಅಂದರೆ ಟೋಟಲ್ ಮಾಡಿದರೆ ಈ 22, 2, 4 + 5 9 ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಕುಜವನ್ನು ನಿರ್ಮಾಣ ಮಾಡುತ್ತದೆ. ಕುಜ ಏನಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತೀವಿ. ಒಂದು ಇನ್ಫಾರ್ಮೇಷನ್ಸ್ ಕೊಡಬೇಕಾದ್ರೆ ಅದು ಕುಜನ ಅನುಗ್ರಹದಿಂದಲೇ ಆಗಬೇಕು, ಮಂಗಳನ ಅನುಗ್ರಹ. ಆದರೆ ಭಯ, ಬೆಂಕಿಯ ಸಂಬಂಧಪಟ್ಟಂಥ ಈ ವಿಚಾರಗಳು, ಹಾಗಾಗಿ ಈ ಕೆಲವೊಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹೇಗಿರುತ್ತೆ ಅಂತಲೂ ನೋಡಬೇಕಾಗತ್ತೆ. ನಮ್ಮ ರಾಷ್ಟ್ರದ ಆಳ್ವಿಕೆ ಮಾಡುವಂಥ ಗ್ರಹಗಳು ಬೇರೆ, ರಾಜ್ಯವನ್ನು ಆಳುವಂಥ ಗ್ರಹಗಳು ಬೇರೆ. ಇದನ್ನೇ ನೋಡು. ಮತ್ತು ಭೂಲೋಕದಲ್ಲೆಲ್ಲ ಟೋಟಲಿ ಈ ಭೂಮಿಗೆ ಹೇಗೆ ಆಗುತ್ತೆ ಅನ್ನೋದು ಬೇರೆ. ಸರಿ, ಯಾವ ವಿಚಾರ ಹೇಗೆ ಇರಲಿ, ನಾವು ಮುಖ್ಯವಾಗಿ ರಾಷ್ಟ್ರದ ಬಗ್ಗೆ ಮಾತಾಡೋಣಂತೆ. ರಾಷ್ಟ್ರಕ್ಕೆ ಸ್ವಲ್ಪ ಯಾವಾಗಲೂ ಟೆನ್ಷನ್ಸ್ ಇರುತ್ತೆ, ಏನಾದರೂ ಒಂದು. ಯಾಕಂದರೆ ಕುಜ ಸ್ವಲ್ಪ ಬಿಸಿ ಮುಟ್ಟಿಸುವವರು, ಹಾಗಾಗಿ ಯುದ್ಧ ಭೀತಿ ಆಗ್ತದೇನೋ ಅನ್ನುವ ಭಯ ಇರ್ತದೆ. ಆದರೆ ಬೆಳೆಗಳು ಮತ್ತು ರಾಜ್ಯದಲ್ಲಿ ಸುಭಿಕ್ಷ ಆಗೋದು, ಮತ್ತು ಈ ಕುಜನ ಆಳ್ವಿಕೆ ಇರುವಂತಹದ್ದು, ಈ ಪ್ರಧಾನಮಂತ್ರಿಗಳು ಯಾವ ಬದಲಾವಣೆಗಳು ಇರೋದಿಲ್ಲ. ಸ್ವಲ್ಪ ಸಾಕಾಗಷ್ಟು ಟೆನ್ಷನ್, ಅಂದರೆ ಯೋಚನೆಗಳನ್ನು ಜಾಸ್ತಿ ಮಾಡಿ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆ ಈ ರಾಷ್ಟ್ರಕ್ಕೆ ಉಂಟು. ರಾಜ್ಯಕ್ಕೆ ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯವನ್ನು ಆಳುವಂಥ ಗ್ರಹ ಅಂತಂದರೆ ನಮಗೆ ಮುಖ್ಯವಾಗಿ ಸೂರ್ಯ ಈ ರಾಜ್ಯವನ್ನು, ಕರ್ನಾಟಕವನ್ನು ಆಳ್ವಿಕೆ ಇಟ್ಕೊಂಡಿರ್ತಾರೆ. ಸೂರ್ಯ ಮತ್ತು ಕುಜ ಭಾಳ ಮಂತ್ರಿ ಮತ್ತು ರಾಜಗ್ರಹ ಅಂತ ಹೇಳ್ತೀವಿ. ಅನೇಕ ಥರದಲ್ಲಿ ನಮ್ಮ ರಾಜ್ಯದ ಬಗ್ಗೆ ಸಾಕಾಗಷ್ಟು ಕೆಲಸಗಳು ಕಾರ್ಯಗಳು ಆಗುವಂಗಿರುತ್ತೆ, ಆಗೋದಿಲ್ಲ. ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆಗಳು ಉಂಟು. ಅದ್ರ ಬಗ್ಗೆನೂ ಸ್ವಲ್ಪ ಗಮನಕ್ಕೆ ತಗೋಬೇಕು. ಮುಖ್ಯಮಂತ್ರಿ ಬದಲಾವಣೆ ಅಂತಂದರೆ ಸರ್ಕಾರ ಏನು ನಡೀತಿದೆ ಆ ಸರ್ಕಾರದಲ್ಲಿ ಅವರು ಇರ್ತಾರೆ. ಆದರೆ ಬದಲಾವಣೆ ಅಂತೂ ಖಂಡಿತವಾಗಲೂ ಏನೋ ಒಂದು ವಿಚಾರ, ಅದು ಹೆಚ್ಚು ಕಡಿಮೆ ಮಾರ್ಚ್ ನಂತರ ಆಗುವ ಸಾಧ್ಯತೆಗಳು ಬಹಳವಾಗಿರ್ತವೆ. ಈಗ ನಮಗೇನಂತ ಹೇಳಿದ್ರೆ, ಒಂದು 12 ತಿಂಗಳನ್ನು 2 ಆಗಿಯೋ ಅಥವಾ 4 ಆಗಿಯೋ ಅಥವಾ 3 ಆಗಿಯೋ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಯಾವ್ಯಾವ ತಿಂಗಳಲ್ಲಿ ಹೇಗಿರುತ್ತೆ ಅಂತ. ಏನಾದರೂ ಆಗಲಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ. ನಮ್ಮ ಆದದ್ದಲ್ಲ ಆಗಲಿ, ಒಳ್ಳೆ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆಗಳನ್ನು ನಾವು ಭಾಳಷ್ಟು ಪ್ರಯತ್ನಗಳು ಮಾಡಬೇಕು.